ಅಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ವಿಪಕ್ಷದ ಪ್ಲಾನ್ ಏನ್ ಅಂದ್ಕೊಂಡಿದ್ದಾರೆ? ಪ್ರತಿ ಬಾರಿ ಕೂಡ ಸದನದಲ್ಲಿ ಕದನ ಸೃಷ್ಟಿ ಆಗುತ್ತೆ, ಬಾವಿಗಿಳಿದು ಗಲಾಟೆಯನ್ನ ಮಾಡ್ತಾರೆ. ಆದ್ರೆ ಯಾವುದು ಕೂಡ ಒಂದಂತೂ ಆರೋಪ ಅಂತೂ ಇದ್ದೇ ಇದೆ. ಚಂದ್ರು, ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಒಂದು ರಿಪೋರ್ಟ್ ಅನ್ನ ಕೂಡ ಮಾಡ್ತಾ ಇದ್ರು. ಸುವರ್ಣಸೌಧದಲ್ಲಿ ಕೇವಲ ಚರ್ಚೆ ಮಾತ್ರ ಆಗುತ್ತೆ, ಯಾವುದು ಕೂಡ ಅನುಷ್ಠಾನ ಆಗೋದಿಲ್ಲ ಅಂತೇಳಿ. ಈ ಬಾರಿ ವಿಪಕ್ಷಗಳು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸದಲ್ಲಿ ಏನಾದ್ರು ಆ ನಿಟ್ಟಿನಲ್ಲಿ ಏನಾದ್ರು ಸಿದ್ಧತೆಯನ್ನ ಮಾಡಿಕೊಂಡಿದ್ಯಾ ಅಥವಾ ಕೇವಲ ಮಾತಿನ ಭರಾಟೆಯಲ್ಲೇ ಸೆಷನ್ ಮುಗ್ದೋಗುತ್ತಾ? ಚಂದ್ರು, ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ಏನು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗುತ್ತೆ. ಸೊ ಈ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನೇ ಪ್ರಮುಖವಾಗಿ ಇಟ್ಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ನೆರೆ ಬಂದಿದೆ, ನೆರೆಯ ಪರಿಹಾರ ಕೂಡ ಇಲ್ಲಿವರೆಗೂ ಘೋಷಣೆ ಆಗಿಲ್ಲ. ಕಬ್ಬಿನ ಸಮಸ್ಯೆ ಇದೆ, ಕಬ್ಬು ಕಟಾವು ಆಗಿದೆ, ಆದ್ರೆ ಅದಕ್ಕೆ ಬೆಂಬಲಿತ ಬೆಲೆಯನ್ನು ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಕೆಲವೊಂದು ಕಡೆ ಭಾಗಕ್ಕೆ ಮಾತ್ರ ಅದು ಅನ್ವಯ ಆಗ್ತಾ ಇದೆ, ಉಳಿದಂತ ಭಾಗಕ್ಕೆ ಅನ್ವಯ ಆಗ್ತಾ ಇಲ್ಲ ಅನ್ನೋಂಥದ್ದು. ಮೆಕ್ಕೆಜೋಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರೀದಿ ಕೇಂದ್ರಗಳನ್ನ ತೆರೆದಿಲ್ಲ. ಅಷ್ಟೇ ಅಲ್ಲ, ಭತ್ತ ಸೇರಿದಂತೆ ಅನೇಕ ದ್ವಿದಳ ಧಾನ್ಯಗಳ ಒಂದಷ್ಟು ಖರೀದಿ ಕೂಡ ಸರ್ಕಾರ ಇನ್ನೂವರೆಗೂ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಇದಷ್ಟೇ ಅಲ್ಲ, ರಾಜ್ಯ ಸರ್ಕಾರವನ್ನ ಅನೇಕ ವಿಚಾರಗಳಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಒಂದಷ್ಟು ತೀರ್ಮಾನವನ್ನ ವಿಪಕ್ಷಗಳು ಮಾಡಿಕೊಂಡಿದೆ. ಸೋಮವಾರ ಸಂಜೆ ಶಾಸಕಾಂಗ ಪಕ್ಷ ಸಭೆಯನ್ನ ಇಟ್ಕೊಂಡಿತ್ತು. ಆದ್ರೆ ಸರ್ಕಾರ ಈ ಬಾರಿ ಹಲವು ಬಿಲ್ಗಳನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಪ್ರತಿ ಬಾರಿ ಕೂಡ ಸರ್ಕಾರ ಒಂದಷ್ಟು ಬಿಲ್ಗಳನ್ನ ತರುತ್ತೆ, ಚರ್ಚೆಗೆ ಅವಕಾಶಗಳು ಸಿಗೋದಿಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಸುವರ್ಣಸೌಧವನ್ನ ನಿರ್ಮಾಣ ಮಾಡಿದ್ದು. ಆದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಬಿಲ್ ಅನ್ನ ಮಂಡನೆ ಮಾಡೋದಾದ್ರೆ ಒಂದು ಪ್ರತ್ಯೇಕ ಅಧಿವೇಶನವನ್ನ ಬೆಂಗಳೂರಿನಲ್ಲೇ ಕರೀರಿ. ಅಂದ್ರೆ ಬೆಳಗಾವಿಯಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನೇ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲ ಮತ್ತಷ್ಟು 10 ದಿನಗಳ ಕಾಲ 20 ದಿನಗಳ ಕಾಲ ಅಧಿವೇಶನವನ್ನ ನಡೆಸಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ವಿಪಕ್ಷ ಬಿಜೆಪಿ ಒಂದಷ್ಟು ಪಟ್ಟನ್ನ ಹಿಡಿಯುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೊ ಆ ಬಗ್ಗೆ ಅನೇಕ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಏನು ಸುವರ್ಣಸೌಧದಲ್ಲಿ ನಡೆಯುವಂತ ಮತ್ತು 9ನೇ ತಾರೀಕು ಬಹಳ ದೊಡ್ಡ ಮಟ್ಟದ ರೈತರ ಒಂದು ಸುವರ್ಣಸೌಧ ಮುತ್ತಿಗೆಗೂ ಕೂಡ ಒಂದಷ್ಟು ಪ್ರಯತ್ನಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿನೂ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಂಗಳವಾರ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಗ್ಗಟ್ಟಾಗಿ ಯಾವ ರೀತಿಯಾಗಿ ಸರ್ಕಾರವನ್ನ ವಿಪಕ್ಷವಾಗಿ ನಾವು ಟ್ಯಾಕಲ್ ಮಾಡಬಹುದು ಮತ್ತು ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋಂಥ ಎಲ್ಲ ವಿಚಾರಗಳು ಮತ್ತು ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲಬೇಕು ಅನ್ನೋಂಥ ವಿಚಾರಗಳನ್ನು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಒಂದು ಬಿಲ್ ಅನ್ನು ಕೂಡ ತರ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾದಂತಹ ದ್ವೇಷ ಭಾಷಣ ಮಾಡಿದ್ರೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸೋದು ಮತ್ತು ದಂಡವನ್ನು ಹಾಕುವಂಥದ್ದು, ಇದನ್ನ ಯಾವುದೇ ಕಾರಣಕ್ಕೂ ಬಿಲ್ ಪಾಸ್ ಆಗಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಡ್ಡಾಯವಾಗಿ ನಿಯಮವನ್ನ ಜಾರಿಯನ್ನ ಮಾಡಿಕೊಂಡು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರ ವಿರುದ್ಧ ಮುಗಿಬೀಳಲಿಕ್ಕೂ ಕೂಡ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಮತ್ತು ರೈತರ ಸಮಸ್ಯೆಗಳೇ ಹೆಚ್ಚಾಗಿ ಚರ್ಚೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಲವು ತೀರ್ಮಾನವನ್ನು ಕೂಡ ಮಾಡಿಕೊಳ್ತಾ ಇದೆ. ಅದಕ್ಕೆ ತನ್ನ ಒಂದು ಎನ್ಡಿಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ನಿರ್ಧಾರವನ್ನು ಮಾಡ್ತಾ ಇರತಕ್ಕಂಥದ್ದು. ನಾಗೇಂದ್ರ ಬಾಬು, ಅಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ವಿಪಕ್ಷದ ಪ್ಲಾನ್ ಏನ್ ಅಂದ್ಕೊಂಡಿದ್ದಾರೆ? ಪ್ರತಿ ಬಾರಿ ಕೂಡ ಸದನದಲ್ಲಿ ಕದನ ಸೃಷ್ಟಿ ಆಗುತ್ತೆ, ಬಾವಿಗಿಳಿದು ಗಲಾಟೆಯನ್ನ ಮಾಡ್ತಾರೆ. ಆದ್ರೆ ಯಾವುದು ಕೂಡ ಒಂದಂತೂ ಆರೋಪ ಅಂತೂ ಇದ್ದೇ ಇದೆ. ಚಂದ್ರು, ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಒಂದು ರಿಪೋರ್ಟ್ ಅನ್ನ ಕೂಡ ಮಾಡ್ತಾ ಇದ್ರು. ಸುವರ್ಣಸೌಧದಲ್ಲಿ ಕೇವಲ ಚರ್ಚೆ ಮಾತ್ರ ಆಗುತ್ತೆ, ಯಾವುದು ಕೂಡ ಅನುಷ್ಠಾನ ಆಗೋದಿಲ್ಲ ಅಂತೇಳಿ. ಈ ಬಾರಿ ವಿಪಕ್ಷಗಳು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸದಲ್ಲಿ ಏನಾದ್ರು ಆ ನಿಟ್ಟಿನಲ್ಲಿ ಏನಾದ್ರು ಸಿದ್ಧತೆಯನ್ನ ಮಾಡಿಕೊಂಡಿದ್ಯಾ ಅಥವಾ ಕೇವಲ ಮಾತಿನ ಭರಾಟೆಯಲ್ಲೇ ಸೆಷನ್ ಮುಗ್ದೋಗುತ್ತಾ? ಚಂದ್ರು, ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ಏನು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗುತ್ತೆ. ಸೊ ಈ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನೇ ಪ್ರಮುಖವಾಗಿ ಇಟ್ಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ನೆರೆ ಬಂದಿದೆ, ನೆರೆಯ ಪರಿಹಾರ ಕೂಡ ಇಲ್ಲಿವರೆಗೂ ಘೋಷಣೆ ಆಗಿಲ್ಲ. ಕಬ್ಬಿನ ಸಮಸ್ಯೆ ಇದೆ, ಕಬ್ಬು ಕಟಾವು ಆಗಿದೆ, ಆದ್ರೆ ಅದಕ್ಕೆ ಬೆಂಬಲಿತ ಬೆಲೆಯನ್ನು ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ
ಕೆಲವೊಂದು ಕಡೆ ಭಾಗಕ್ಕೆ ಮಾತ್ರ ಅದು ಅನ್ವಯ ಆಗ್ತಾ ಇದೆ, ಉಳಿದಂತ ಭಾಗಕ್ಕೆ ಅನ್ವಯ ಆಗ್ತಾ ಇಲ್ಲ ಅನ್ನೋಂಥದ್ದು. ಮೆಕ್ಕೆಜೋಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರೀದಿ ಕೇಂದ್ರಗಳನ್ನ ತೆರೆದಿಲ್ಲ. ಅಷ್ಟೇ ಅಲ್ಲ, ಭತ್ತ ಸೇರಿದಂತೆ ಅನೇಕ ದ್ವಿದಳ ಧಾನ್ಯಗಳ ಒಂದಷ್ಟು ಖರೀದಿ ಕೂಡ ಸರ್ಕಾರ ಇನ್ನೂವರೆಗೂ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಇದಷ್ಟೇ ಅಲ್ಲ, ರಾಜ್ಯ ಸರ್ಕಾರವನ್ನ ಅನೇಕ ವಿಚಾರಗಳಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಒಂದಷ್ಟು ತೀರ್ಮಾನವನ್ನ ವಿಪಕ್ಷಗಳು ಮಾಡಿಕೊಂಡಿದೆ. ಸೋಮವಾರ ಸಂಜೆ ಶಾಸಕಾಂಗ ಪಕ್ಷ ಸಭೆಯನ್ನ ಇಟ್ಕೊಂಡಿತ್ತು. ಆದ್ರೆ ಸರ್ಕಾರ ಈ ಬಾರಿ ಹಲವು ಬಿಲ್ಗಳನ್ನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಪ್ರತಿ ಬಾರಿ ಕೂಡ ಸರ್ಕಾರ ಒಂದಷ್ಟು ಬಿಲ್ಗಳನ್ನ ತರುತ್ತೆ, ಚರ್ಚೆಗೆ ಅವಕಾಶಗಳು ಸಿಗೋದಿಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಸುವರ್ಣಸೌಧವನ್ನ ನಿರ್ಮಾಣ ಮಾಡಿದ್ದು. ಆದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಬಿಲ್ ಅನ್ನ ಮಂಡನೆ ಮಾಡೋದಾದ್ರೆ ಒಂದು ಪ್ರತ್ಯೇಕ ಅಧಿವೇಶನವನ್ನ ಬೆಂಗಳೂರಿನಲ್ಲೇ ಕರೀರಿ. ಆದ್ರೆ ಬೆಳಗಾವಿಯಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನೇ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲ ಮತ್ತಷ್ಟು 10 ದಿನಗಳ ಕಾಲ 20 ದಿನಗಳ ಕಾಲ ಅಧಿವೇಶನವನ್ನ ನಡೆಸಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ವಿಪಕ್ಷ ಬಿಜೆಪಿ ಒಂದಷ್ಟು ಪಟ್ಟನ್ನ ಹಿಡಿಯುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೊ ಆ ಬಗ್ಗೆ ಅನೇಕ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಏನು ಸುವರ್ಣಸೌಧದಲ್ಲಿ ನಡೆಯುವಂತ ಮತ್ತು 9ನೇ ತಾರೀಕು ಬಹಳ ದೊಡ್ಡ ಮಟ್ಟದ ರೈತರ ಒಂದು ಸುವರ್ಣಸೌಧ ಮುತ್ತಿಗೆಗೂ ಕೂಡ ಒಂದಷ್ಟು ಪ್ರಯತ್ನಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಂಗಳವಾರ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಗ್ಗಟ್ಟಾಗಿ ಯಾವ ರೀತಿಯಾಗಿ ಸರ್ಕಾರವನ್ನ ವಿಪಕ್ಷವಾಗಿ ನಾವು ಟ್ಯಾಕಲ್ ಮಾಡಬಹುದು ಮತ್ತು ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋಂಥ ಎಲ್ಲ ವಿಚಾರಗಳು ಮತ್ತು ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲಬೇಕು ಅನ್ನೋಂಥ ವಿಚಾರಗಳನ್ನು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಒಂದು ಬಿಲ್ ಅನ್ನು ಕೂಡ ತರ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾದಂತಹ ದ್ವೇಷ ಭಾಷಣ ಮಾಡಿದ್ರೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸೋದು ಮತ್ತು ದಂಡವನ್ನು ಹಾಕುವಂಥದ್ದು, ಇದನ್ನ ಯಾವುದೇ ಕಾರಣಕ್ಕೂ ಬಿಲ್ ಪಾಸ್ ಆಗಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಡ್ಡಾಯವಾಗಿ ನಿಯಮವನ್ನ ಜಾರಿಯನ್ನ ಮಾಡಿಕೊಂಡು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರ ವಿರುದ್ಧ ಮುಗಿಬೀಳಲಿಕ್ಕೂ ಕೂಡ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಮತ್ತು ರೈತರ ಸಮಸ್ಯೆಗಳೇ ಹೆಚ್ಚಾಗಿ ಚರ್ಚೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಲವು ತೀರ್ಮಾನವನ್ನು ಕೂಡ ಮಾಡಿಕೊಳ್ತಾ ಇದೆ. ಅದಕ್ಕೆ ತನ್ನ ಒಂದು ಎನ್ಡಿಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ನಿರ್ಧಾರವನ್ನು ಮಾಡ್ತಾ ಇರತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು. ಅಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರು. ವಿಪಕ್ಷದ ಪ್ಲಾನ್ ಏನ್ ಅಂದ್ಕೊಂಡಿದ್ದಾರೆ? ಪ್ರತಿ ಬಾರಿ ಕೂಡ ಸದನದಲ್ಲಿ ಕದನ ಸೃಷ್ಟಿ ಆಗುತ್ತೆ, ಬಾವಿಗಿಳಿದು ಗಲಾಟೆಯನ್ನ ಮಾಡ್ತಾರೆ. ಆದ್ರೆ ಯಾವುದು ಕೂಡ ಒಂದಂತೂ ಆರೋಪ ಅಂತೂ ಇದ್ದೇ ಇದೆ ಚಂದ್ರು. ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಒಂದು ರಿಪೋರ್ಟ್ ಅನ್ನ ಕೂಡ ಮಾಡ್ತಾ ಇದ್ರು. ಸುವರ್ಣಸೌಧದಲ್ಲಿ ಕೇವಲ ಚರ್ಚೆ ಮಾತ್ರ ಆಗುತ್ತೆ, ಯಾವುದು ಕೂಡ ಅನುಷ್ಠಾನ ಆಗೋದಿಲ್ಲ ಅಂತೇಳಿ. ಈ ಬಾರಿ ವಿಪಕ್ಷಗಳು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸದಲ್ಲಿ ಏನಾದ್ರು ಆ ನಿಟ್ಟಿನಲ್ಲಿ ಏನಾದ್ರು ಸಿದ್ಧತೆಯನ್ನ ಮಾಡ್ಕೊಂಡಿದ್ಯಾ ಅಥವಾ ಕೇವಲ ಮಾತಿನ ಭರಾಟೆಯಲ್ಲೇ ಸೆಷನ್ ಮುಗ್ದೋಗುತ್ತಾ ಚಂದ್ರು? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ಏನು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗುತ್ತೆ. ಸೊ ಈ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನೇ ಪ್ರಮುಖವಾಗಿ ಇಟ್ಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ನೆರೆ ಬಂದಿದೆ, ನೆರೆಯ ಪರಿಹಾರ ಕೂಡ ಇಲ್ಲಿವರೆಗೂ ಘೋಷಣೆ ಆಗಿಲ್ಲ. ಕಬ್ಬಿನ ಸಮಸ್ಯೆ ಇದೆ, ಕಬ್ಬು ಕಟಾವು ಆಗಿದೆ, ಆದ್ರೆ ಅದಕ್ಕೆ ಬೆಂಬಲಿತ ಬೆಲೆಯನ್ನು ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಕೆಲವೊಂದು ಕಡೆ ಭಾಗಕ್ಕೆ ಮಾತ್ರ ಅದು ಅನ್ವಯ ಆಗ್ತಾ ಇದೆ, ಉಳಿದಂತ ಭಾಗಕ್ಕೆ ಅನ್ವಯ ಆಗ್ತಾ ಇಲ್ಲ ಅನ್ನೋಂಥದ್ದು. ಮೆಕ್ಕೆಜೋಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರೀದಿ ಕೇಂದ್ರಗಳನ್ನ ತೆರೆದಿಲ್ಲ. ಅಷ್ಟೇ ಅಲ್ಲ, ಭತ್ತ ಸೇರಿದಂತೆ ಅನೇಕ ದ್ವಿದಳ ಧಾನ್ಯಗಳ ಒಂದಷ್ಟು ಖರೀದಿ ಕೂಡ ಸರ್ಕಾರ ಇನ್ನೂವರೆಗೂ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಇದಷ್ಟೇ ಅಲ್ಲ, ರಾಜ್ಯ ಸರ್ಕಾರವನ್ನ ಅನೇಕ ವಿಚಾರಗಳಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಒಂದಷ್ಟು ತೀರ್ಮಾನವನ್ನ ವಿಪಕ್ಷಗಳು ಮಾಡಿಕೊಂಡಿದೆ. ಸೋಮವಾರ ಸಂಜೆ ಶಾಸಕಾಂಗ ಪಕ್ಷ ಸಭೆಯನ್ನ ಇಟ್ಕೊಂಡಿತ್ತು. ಆದ್ರೆ ಸರ್ಕಾರ ಈ ಬಾರಿ ಹಲವು ಬಿಲ್ಗಳನ್ನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಪ್ರತಿ ಬಾರಿ ಕೂಡ ಸರ್ಕಾರ ಒಂದಷ್ಟು ಬಿಲ್ಗಳನ್ನ ತರುತ್ತೆ, ಚರ್ಚೆಗೆ ಅವಕಾಶಗಳು ಸಿಗೋದಿಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಸುವರ್ಣಸೌಧವನ್ನ ನಿರ್ಮಾಣ ಮಾಡಿದ್ದು. ಆದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಬಿಲ್ ಅನ್ನ ಮಂಡನೆ ಮಾಡೋದಾದ್ರೆ ಒಂದು ಪ್ರತ್ಯೇಕ ಅಧಿವೇಶನವನ್ನ ಬೆಂಗಳೂರಿನಲ್ಲೇ ಕರೀರಿ. ಆದ್ರೆ ಬೆಳಗಾವಿಯಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನೇ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲ ಮತ್ತಷ್ಟು 10 ದಿನಗಳ ಕಾಲ 20 ದಿನಗಳ ಕಾಲ ಅಧಿವೇಶನವನ್ನ ನಡೆಸಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ವಿಪಕ್ಷ ಬಿಜೆಪಿ ಒಂದಷ್ಟು ಪಟ್ಟನ್ನ ಹಿಡಿಯುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೊ ಆ ಬಗ್ಗೆ ಅನೇಕ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಏನು ಸುವರ್ಣಸೌಧದಲ್ಲಿ ನಡೆಯುವಂತ ಮತ್ತು 9ನೇ ತಾರೀಕು ಬಹಳ ದೊಡ್ಡ ಮಟ್ಟದ ರೈತರ ಒಂದು ಸುವರ್ಣಸೌಧ ಮುತ್ತಿಗೆಗೂ ಕೂಡ ಒಂದಷ್ಟು
ಪ್ರಯತ್ನಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿನೂ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಂಗಳವಾರ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಗ್ಗಟ್ಟಾಗಿ ಯಾವ ರೀತಿಯಾಗಿ ಸರ್ಕಾರವನ್ನ ವಿಪಕ್ಷವಾಗಿ ನಾವು ಟ್ಯಾಕಲ್ ಮಾಡಬಹುದು ಮತ್ತು ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನುವಂತ ಎಲ್ಲ ವಿಚಾರಗಳು ಮತ್ತು ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲಬೇಕು ಅನ್ನುವಂತ ವಿಚಾರಗಳನ್ನು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಒಂದು ಬಿಲ್ ಅನ್ನು ಕೂಡ ತರ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾದಂತಹ ದ್ವೇಷ ಭಾಷಣ ಮಾಡಿದ್ರೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸೋದು ಮತ್ತು ದಂಡವನ್ನು ಹಾಕುವಂತದ್ದು, ಇದನ್ನ ಯಾವುದೇ ಕಾರಣಕ್ಕೂ ಬಿಲ್ ಪಾಸ್ ಆಗಲೇಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಕಡ್ಡಾಯವಾಗಿ ನಿಯಮವನ್ನ ಜಾರಿಯನ್ನ ಮಾಡಿಕೊಂಡು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರ ವಿರುದ್ಧ ಮುಗಿಬೀಳಲಿಕ್ಕೂ ಕೂಡ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಮತ್ತು ರೈತರ ಸಮಸ್ಯೆಗಳೇ ಹೆಚ್ಚಾಗಿ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹಲವು ತೀರ್ಮಾನವನ್ನು ಕೂಡ ಮಾಡ್ಕೊಳ್ತಾ ಇದೆ. ಅದಕ್ಕೆ ತನ್ನ ಒಂದು ಎನ್ಡಿಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ನಿರ್ಧಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ.